ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಂದು ಸುದ್ದಿ ಆಗ್ತದೆ ಮೊಟ್ಟೆ ಸೇವನೆ ಕೂಡ ಹಾನಿಕಾರಕ ಕ್ಯಾನ್ಸರ್ ಬರಬಹುದು ಅನ್ನೋದು ಏನು ಅನಿಸುತ್ತೆ ಸರ್? ಲ್ಯಾಬ್ ಟೆಸ್ಟ್ಗೆಲ್ಲ ಬಂದ್ಬಿಟ್ಟು ಏನೋ ಒಂದು ಮಾಡ್ತಾನೆ ಇರ್ತಾರೆ, ಅದು ಇದು ತಪ್ಪು ಇದರ ತಪ್ಪು ಹೇಳ್ತಾನೆ ಇರ್ತಾರೆ. ಇವಾಗ ಸರ್ಗ ಸುಪಾರಿ ಗುಟ್ಕಾ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಬರುತ್ತೆ, ಸರ್ಕಾರ ಮಾಡುತ್ತೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡುತ್ತಾ. ಸೊ ಡೈರೆಕ್ಟ್ ಗೊತ್ತಿರೋ ವಿಷಯಕ್ಕೆ ಅವ್ರು ಕಣ್ಮುಚ್ಕೊಂಡು ಅವ್ರಿಗೆ ಸರ್ಕಾರಕ್ಕೆ ಲಾಭ ಬರ್ತಾ ಇದೆ, ಅದಕ್ಕೆ ಸರ್ಕಾರ ನಡೆಸ್ತಾರೆ ಅಂತ ಮಾಡ್ತಾ ಇದ್ದಾರೆ. ಸೊ ಮುಟ್ಟೆ ಅನ್ನೋದು ಅಂದ್ಬಿಟ್ಟು ಅವ್ರು ಏನೋ ಒಂದು ಸಂಶಯ ಪಟ್ಟಿರ್ಬೋದು. ಬಟ್ ಆ ಕಾಲದಲ್ಲಿ ಗ್ರೌಂಡ್ ಆಯಿಲಲ್ಲಿ ತಪ್ಪಿದೆ, ತುಪ್ಪ ತಪ್ಪಿದೆ ಅಂದ್ರು. ಇವಾಗ ಎಲ್ಲಿ ನೋಡೋದು ತುಪ್ಪ ತಿನ್ನಿ, ಗ್ರೌಂಡ್ ಆಯಿಲ್ ತಿನ್ನಿ, ಯಾವುದು ಕೋಲ್ಡ್ ಪ್ರೆಸ್ ಆಯಿಲ್ ತಿನ್ನಿ ಅಂತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಹೆಂಗಂದ್ರೆ ನನ್ನ ಲೈಫಲ್ಲಿ ನಾನು ನೋಡಿದ್ದು ಏನೋ ಅದೊಂದು ಪಾಲಿಟಿಕ್ಸ್ ಇಲ್ಲ ಲ್ಯಾಬ್ರಲ್ಲಿ ಏನಿದೆ ಗೊತ್ತಿಲ್ಲ. ಒಂದೊಂದ್ಸಲ ಹೇಳ್ತಾ ಇರ್ತಾರೆ, ಅದು ಲೈಫ್ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲೋ ಯಾವುದೋ ಒಂದರಲ್ಲಿ ಅವ್ರ ಕೂಡ ಫೀಡ್ಸ್ ಏನೋ ತಪ್ಪಿದ್ದು ಯಾವುದೋ ಒಂದು ಮೊಟ್ಟೆಲ್ ಆಗಿರಬಹುದು. ಬಟ್ ದಟ್ ಕಾಂಟ್ ಬಿ ರೂಲ್ಡ್ ಔಟ್ ದಟ್ ಎಲ್ಲ ಮೊಟ್ಟೆದಲ್ಲಿ ಬಂದೇ ಬರುತ್ತೆ ಅದು ನನ್ನ ಅಭಿಪ್ರಾಯದಲ್ಲಿ ಇಲ್ಲ ಸರ್. ಸೊ ಇವರು ಏನೇ ಸೈನ್ಸ್ ಅಲ್ಲಿ ಬಂದ್ಬಿಟ್ಟು ಏನೋ ಇವತ್ತು ಇಂಡಿಯಾದಲ್ಲಿ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಾಳೆ ಅದೇ ಬಂದ್ಬಿಟ್ಟು ಬೇರೆ ಫಾರಿನ್ ಇಳಿಸೋದಕ್ಕೆ ಐಡಿಯಾ ಮಾಡ್ತಾರೆ. ನಮ್ಮ ಬೇಸಿಕ್ ಇಂಡಿಯನ್ ಫುಡ್ಗೆ ಯಾವುದೋ ಒಂದು ತರ ತಂದೆ ತರ್ತಾರೆ. ಆಮೇಲೆ ತಿರ್ಗಾ ಸುಮಾರು ವರ್ಷಗಳಾಗುತ್ತೆ ತಿಳ್ಪಡಿಸಿ ತಿರ್ಗಾ ಬೇಸಿಕ್ ನಮ್ಮ ಕಲ್ಚರ್ ಫುಡ್ ಅದಕ್ಕೆ ಅದು ಬ್ರಾಂಡೆಡ್ ಅನ್ನೋದು ಏನಂತೀರ ಒಂದೊಂದು ಯಾರೋ ಟೆಸ್ಟ್ ಮಾಡ್ಕೊಂಡು ಹೊರಡೆ ಬಿಟ್ಟು ನೋಡ್ತಾ ಇರ್ತಾರೆ. ದೇ ವಾಂಟ್ ಟು ಕ್ರಿಯೇಟ್ ಬ್ರಾಂಡ್ ಇವನ್ ಫಾರ್ ಎಲ್ ಅಂಡ್ ವಿ ವಾಂಟ್ ಟು ಬಿ ಪೇಡ್ ಮೋರ್. ಯಾವುದೋ ಒಂದು ಬ್ರ್ಯಾಂಡ್ ಮಾಡಿದ್ರೆ ಆ ಪದಾರ್ಥಕ್ಕೆ ಇನ್ನ ಬೆಲೆ ಜಾಸ್ತಿ ಮಾಡೋದಕ್ಕೆ ಯಾವುದೋ ಒಂದು ನಡೀತಾ ಇರುತ್ತೆ ಅಷ್ಟೇ. ಇದನ್ನ ಅವ್ರು ಕೊಡೋ ಸಾವಿರಾರು ಎಗ್ಗಳನ್ನ ಹೆಂಗೆ ನೀವು ಬ್ರ್ಯಾಂಡ್ ಮಾಡ್ತೀರಾ, ಹೆಂಗೆ ಒಂದೊಂದು ಸಂಶೋಧನೆ ಮಾಡ್ತೀರಾ, ಸಮಥಿಂಗ್ ಇಟ್ ಈಸ್ ಬೇಸ್ಲೆಸ್ ನನ್ನ ಪ್ರಕಾರ.